ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನೋಡಿ ವಿದ್ಯಾರ್ಥಿಗಳೇ, ಒಂದು ಹಾಟ್ ಕ್ವಶನ್ ಅಂತ ಹೇಳ್ತೀವಲ್ವ, ಅದು ಈ ಒಂದು ಚಾಪ್ಟರ್ನಿಂದ ಇದೇ ಆಗಿರುತ್ತೆ. 2 ಜೆಂಟಲ್ಮೆನ್ ಆಫ್ ವೆರೋನಾ ಅಂತ ನಿಮಗೆ ಚಾಪ್ಟರ್ 12 ಇದೆ. ಎಷ್ಟು? ಚಾಪ್ಟರ್ 12 2 ಜೆಂಟಲ್ಮೆನ್ ಆಫ್ ವೆರೋನಾ ಅಂತ. ಇದು ಕಾಮರ್ಸು, ಆರ್ಟ್ಸು ವಿದ್ಯಾರ್ಥಿ ಎಲ್ಲರಿಗೂ ಕೂಡ ಇರುವಂಥದ್ದು ಹಾರ್ಟ್ ಕ್ವಶನ್ ಆಗಿರುತ್ತೆ. 4 ಮಾರ್ಕ್ಸಿಗೆ ಬರುವಂಥ ಒಂದು ಪ್ರಶ್ನೆ. ನಿಮಗೆ 6 ಅಂಕದ ಪ್ರಶ್ನೆಗಳು ಈ ವರ್ಷ ಇಲ್ಲ. ವಾಟ್ ಈಸ್ ದಿ ಟ್ರಾಜಿಕ್ ಟೇಲ್ ಆಫ್ ನೆಕೋಲಾ ಆ್ಯಂಡ್ ಎಕೋಪೋ ಆ್ಯಸ್ ಟೋಲ್ಡ್ ಬೈ ದಿ ನರ್ಸ್? ಏನು ಸರ್, ಅಲ್ಲಿ ನೋಡಿದ್ರೆ ಜಕಪೋ ಅಂತ ಇದೆ, ಎಕೋಪೋ ಅಂತ ಓದ್ತಿರಲ್ಲ ಅಂತ. ಅದು ಜೆ ಲೆಟ್ರು, ಆದರೆ ನಾವು ಇಂಗ್ಲೀಷಲ್ಲಿ ಅದನ್ನು ಎಕೋಪೋ ಅಂತ ಓದಬೇಕು, ಸ್ಪ್ಯಾನಿಷ್ ಭಾಷೆ. ನೋಡಿ, ವಾಟ್ ಈಸ್ ದ ಟ್ರಾಜಿಕ್ ಟೇಲ್ ಆಫ್, ಇವರ ಇಬ್ಬರ ದುರಂತದ ಒಂದು ಕಥೆಯನ್ನು ಒಬ್ಬಳು ನರ್ಸು ನರೇಟ್ ಮಾಡ್ತಾಳೆ. ಯಾರಿಗೆ ಅಂದರೆ ಆಥರಿಗೆ, ಆಯಿತಾ, ಆಥರಿಗೆ, ಈ ಒಂದು ಪಾಠ ಬರೆದವನಿಗೆ ಎಜೆ ಕ್ರೋನಿನ್ಗೆ ಆ ಕಥೆಯನ್ನು ಬರೀರಿ ಅಂತ ಇದೆ. ವಿದ್ಯಾರ್ಥಿಗಳೇ, ನಿಮಗೆ ಈಸಿ ಆಗಲಿ ಅಂದ್ಬಿಟ್ಟು ಇಲ್ಲಿ ಪಾಯಿಂಟ್ ವೈಸ್ ಆನ್ಸರನ್ನು ರೆಡಿ ಮಾಡಿದ್ದೇವೆ. ಈ ಪಾಯಿಂಟ್ ವೈಸ್ ಆನ್ಸರನ್ನು ತಾಗಳು ಏನು ಮಾಡಬೇಕು ಹೇಳಿ, ಒಂದು ಪ್ಯಾರಾಗ್ರಾಫ್ ಮಾಡಿ ಬರೀಬೇಕು. ಏನಿಲ್ಲ, ಇದನ್ನೇ ಮುಂದೆ ಬರ್ಕೊಂತ ಹೋದರೆ ಆನ್ಸರ್ ರೆಡಿ ಆಗುತ್ತೆ. ಅರ್ಥ ಆಗುತ್ತಾ? ವೆರಿ ಗುಡ್. ಪ್ರತಿಯೊಬ್ಬರಿಗೂ ಕೂಡ ಈಸಿ ಆಗಲಿ ಅಂತ, ಲೋ ಇಂದ ಮಿಡ್ಲಿಂದ ರ್ಯಾಂಕ್ ಸ್ಟೂಡೆಂಟ್ಸ್ವರೆಗೂ ಕೂಡ ಇಷ್ಟೊಂದು ಪಾಯಿಂಟ್ಸ್ ನಾನು ಕಲ್ತಿದ್ದೀನಿ ಅಂತ ಇರಲಿ ಅಂತ. ಬನ್ನಿ, ಇದು ನೆಕೋಲಾ ಆ್ಯಂಡ್ ಎಕೋಪೋ ಆರ್ 2 ಟೀನ್ ಏಜಸ್, ಆಯಿತಾ. ದೇ ವರ್ 2 ಬ್ರದರ್ಸ್. ನೆಕೋಲಾ ವಾಸ್ ಎಲ್ಡರ್ ಆ್ಯಂಡ್ ವಾಸ್ 13 years old. ಇದು MCQಸ್ಗಳಲ್ಲಿ ಭಾಳ ಸಲ ಬಂದಿದೆ. ನೆಕೋಲಾಗೆ ಎಷ್ಟು ವಯಸ್ಸಾಗಿತ್ತು? 13 ವರ್ಷ ಆಗಿತ್ತು. ಇದರ ಅರ್ಥವೇನು ಅಂತ ಹೇಳಿದರೆ, ಅವನು ದೊಡ್ಡವನು. ಎಕೋಪೋ ವಾಸ್ ಯಂಗರ್ ಆ್ಯಂಡ್ 12 years old. ಇವನು ಚಿಕ್ಕವನಾಗಿದ್ದ, ಇವನಿಗೆ 12 ವರ್ಷ ವಯಸ್ಸಾಗಿರುತ್ತೆ. ಕ್ಲಿಯರ್ ಆಯಿತಾ? ಇದರ ಬಗ್ಗೆ ನರ್ಸ್ ಹೇಳಿದಂಥ ಇವರ ಬಗ್ಗೆ ಕತೆ ಏನು ಅಂತ ಹೇಳಿದರೆ, ಅವಳು ಏನು ಹೇಳ್ತಾಳೆ ಅಂದರೆ, ನೆಕೋಲಾ ಆ್ಯಂಡ್ ಎಕೋಪೋ ಬೋತ್ ವರ್ ಬ್ರದರ್ಸ್. Nicolo was only 13 years old and his younger brother Jacopo was 12 years old. They were almost orphans. ಇವರಿಗೆ ತಂದೆ ತಾಯಿಗಳೇ ಇರಲ್ಲ, ಅನಾಥ ಮಕ್ಕಳು ಕಣ್ರಿ ಅಂತ ಎಜೆಕ್ರೋನಿಗೆ ಹೇಳ್ತಾಳೆ ನರ್ಸ್. ಹಾಸ್ಪಿಟ್ಲಲ್ಲಿ ವಿಲ್ಲದಲ್ಲಿ ಇದ್ದಂತಹ ನರ್ಸು ಅವರಿಗೆ ಏನಂತ ಹೇಳ್ತಾಳೆ ಅಂದರೆ, ನೋಡ್ರಿ, ಈ ಮಕ್ಕಳು ಅನಾಥರು ಅನ್ನಲಿಕ್ಕೆ ಇಂಗ್ಲೀಷಲ್ಲಿ ಆರ್ಫನ್ಸ್ ಅಂತ ಕರಿಬೇಕು, ORPHANS. ಕ್ಲಿಯರ್ ಮಕ್ಕಳೇ? ನೋಡಿ, ದೇ ಹ್ಯಾಡ್ ಎ ಸಿಸ್ಟರ್. ಅವಳು ಏನು ಹೇಳ್ತಾಳೆ ನೋಡಿ, ಆ ಇಬ್ಬರು ಮಕ್ಕಳಿಗೆ ಒಬ್ಬಳು ಅಕ್ಕ ಇದ್ದಾಳೆ. ದೇ ಹ್ಯಾಡ್ ಎ ಸಿಸ್ಟರ್. ಅವಳ ಹೆಸರು ಲೂಸಿಯಾ ಅಂತ ನೆನ್ಪಿಟ್ಕೊಳ್ಳಿ, 1 ಮಾರ್ಕ್ಸಿಗೆ ಬರುತ್ತೆ. ಶಿ ವಾಸ್ ಸಫರಿಂಗ್ ಫ್ರಮ್ ಟ್ಯೂಬರ್ಕ್ಯುಲೋಸಿಸ್ ಆಫ್ ಸ್ಪೈನ್ ಆ್ಯಂಡ್ ವಾಸ್ ಇನ್ ಹಾಸ್ಪಿಟಲ್ ಅಟ್ ಪೊಲೆಟಾ ಸಿನ್ಸ್ ಎ ಇಯರ್. ನೋಡಿ ಸರ್, 1 ವರ್ಷದಿಂದ ಅವರ ಅಕ್ಕ ಈ ಒಂದು ಆಸ್ಪತ್ರೆಯಲ್ಲಿ ಇದ್ದಾಳೆ. ಯಾವ ಆಸ್ಪತ್ರೆ? ಪೊಲೆಟಾದಲ್ಲಿ ಇರುವಂಥ ಆಸ್ಪತ್ರೆಯಲ್ಲಿ ಇದ್ದಾಳೆ. ದೇ ಹ್ಯಾಡ್ ಲಾಸ್ಟ್ ದೇರ್ ಮದರ್ ಕ್ವೈಟ್ ಅರ್ಲಿ. ನೋಡಿ, ಚಿಕ್ಕ ವಯಸ್ಸಲ್ಲಿಯೇ ಆ ಮಕ್ಕಳು ತಮ್ಮ ತಾಯಿಯನ್ನು ಕಳೆದುಕೊಂಡಿದ್ದಾರೆ ಅಂತ ಒಂದು ಕಥೆಯನ್ನು ಹೇಳ್ತಾಳೆ. ಯಾರು ಹೇಳಿದ್ದು? ನರ್ಸು ಎಜೆಕ್ರೋನಿನ್ಗೆ ಹೇಳಿದ್ದು. ದೇರ್ ವಿಡೋವರ್ ಫಾದರ್ ಲುಕ್ಡ್ ಆಫ್ಟರ್ ದೀಸ್ ಚಿಲ್ಡ್ರನ್. ಅವರ ಅಪ್ಪಾಜಿ ನೋಡಿ, ಹೆಂಡತಿ ಸತ್ತೋದ ತಕ್ಷಣ ಗಂಡನಿಗೆ ಏನಂತಾರೆ ಅಂತ ನಮಗೆ ಗೊತ್ತಿಲ್ಲ ಅಲ್ವಾ. ಗಂಡ ಸತ್ತೋಗ್ಬಿಟ್ರೆ ಹೆಂಡತಿಗೆ ವಿಧವೆ ಅಂತ ಕರಿತೀವಿ. ಹಾಗೆ ಇಂಗ್ಲೀಷಲ್ಲಿ ವಿಡೋ ಅಂತ ಕರಿತೀವಿ ಹೆಣ್ಣು ಮಕ್ಕಳಿಗೆ. ಹೆಂಡತಿನೇ ಸತ್ತೋಗ್ಬಿಟ್ರೆ ಗಂಡನಿಗೆ ವಿಡೋವರ್ ಅಂತ ಹೇಳ್ತೇವೆ. ಹಿ ವಾಸ್ ಎ ಸಿಂಗರ್ ಅಟ್ ಲಾ ಸ್ಕೆಲಾ. ಇದು ನಿಮಗೆ 1 ಮಾರ್ಕ್ಸಿಗೆ ಬರುತ್ತೆ. ಅವರ ತಂದೆ ಯಾವ ಕೆಲಸವನ್ನು ಮಾಡ್ತಾಯಿದ್ದ ಅಂತ ಹೇಳಿದರೆ, ಒಬ್ಬ ಸಿಂಗರು ಲಾ ಸ್ಕೆಲಾದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದ. ಹಿ ವಾಸ್ ಕಿಲ್ಡ್ ಇನ್ ದಿ ಅರ್ಲಿ ಪಾರ್ಟ್ ಆಫ್ ದಿ ವಾರ್. ಒಂದು ಯುದ್ಧ ನಡೆದಿರುತ್ತೆ ಎಲ್ಲಿ? ವೆರೋನಾ ಸಿಟಿನಲ್ಲಿ. ಆ ಒಂದು ಯುದ್ಧದಲ್ಲಿ ಇವನನ್ನು ಕೊಂದು ಹಾಕಿರ್ತಾರೆ, ಆಯಿತಾ. ಬಾಂಬ್ ಬಿದ್ದು ಸತ್ತೋಗಿರ್ತಾನೆ. ಶಾರ್ಟ್ಲಿ ಆಫ್ಟರ್ವರ್ಡ್ ಎ ಬಾಂಬ್ ಹ್ಯಾಡ್ ಡೆಸ್ಟ್ರಾಯ್ಡ್ ದೇರ್ ಹೋಮ್. ಇದಾದ ಮೇಲೆ ಅವರ ಮನೆ ಕೂಡ ಧ್ವಂಸ ಆಗಿ ಹೋಗಿರುತ್ತೆ, ಯಾಕಂದರೆ ಬಾಂಬ್ ಬಿದ್ದು. ಕ್ಲಿಯರ್? ಇದರ ಅರ್ಥವೇನು ಅಂದರೆ, ಸಂಪೂರ್ಣವಾಗಿ ಇವರು ನಿರ್ಗತಿಗರಾಗಿರುತ್ತಾರೆ ಅಂತ ಹೇಳಿದರೆ, ಬೀದಿಗೆ ಬಂದಿರ್ತಾರೆ. ಅಮ್ಮನೂ ಕಳ್ಕೊಂಡಿರ್ತಾರೆ, ಅಪ್ಪಾಜಿನೂ ಕಳ್ಕೊಂಡಿರ್ತಾರೆ. ಅರ್ಥ ಆಯ್ತು ರೀ? ಈಗ ಅಕ್ಕ ಇದ್ದಾಳೆ, ಅವಳಿಗೆ ಕಾಯಿಲೆ ಬಿದ್ದಿದ್ದಾಳೆ. ನೋಡಿ, ದೀಸ್ ಕಿಡ್ಸ್ ಹೂ ಲಿವ್ಡ್ ಎ ಕಂಫರ್ಟಬಲ್ ಆ್ಯಂಡ್ ಎ ಕಲ್ಚರ್ಡ್ ಲೈಫ್. ಈ ಮಕ್ಕಳು ಒಂದಾನೊಂದು ಕಾಲದಲ್ಲಿ ಶ್ರೀಮಂತರಾಗಿದ್ದರು, ಕಂಫರ್ಟಬಲ್ ಲೈಫ್ ಇತ್ತು. ಆದರೆ ಇವತ್ತು ರಸ್ತೆಗೆ ಬಂದಿದ್ದಾರೆ, ಥ್ರೋನ್ ಇನ್ ಟು ದಿ ಸ್ಟ್ರೀಟ್ಸ್.
ದೇ ಸಫರ್ಡ್ ಇನ್ ಸ್ಟಾರ್ವೇಷನ್ ಆ್ಯಂಡ್ ಹಾರಿಬಲ್ ವೆದರ್. ಅವರು ಹೊಟ್ಟೆಪಾಡಿಗಾಗಿ ಹಸಿವಿನಿಂದ ಭಾಳ ಬಳಲಿದ್ದಾರೆ ಸರ್ ಅಂತ ಹೇಳ್ತಾಳೆ. ದೇರ್ ಕಂಡೀಷನ್ ವಾರ್ಸಂಡ್ ಅಂತ ಹೇಳಿದರೆ ವರ್ಸ್ಟು ಯಾವ ಕಂಡೀಷನ್ಗೆ ಆಗ್ಬಿಡ್ತಾರೆ ಅಂದರೆ ಮಕ್ಕಳು ಪಾಪ ಈ ನಿರ್ಗತಿಕರಾಗ್ಬಿಡ್ತಾರೆ ಒಂದಾನೊಂದು ಕಾಲದಲ್ಲಿ ಮೆರೆದವರು ಇವತ್ತು ಆಯಿತಾ. ವೆನ್ ಜರ್ಮನ್ ಅಲೈಡ್ ಗಾರ್ಡ್ ಎಸ್ಟಾಬ್ಲಿಷ್ಡ್ ದೇರ್ ರೀಜನ್ ಇನ್ ವೆರೋನಾ. ಆ ವೆರೋನಾ ಸಿಟಿನಲ್ಲಿ ಈ ಜರ್ಮನ್ನವರು ಬಂದು ಒಂದು ಹೆಡ್ ಕ್ವಾರ್ಟರ್ಸನ್ನು ಹಾಕೊತಾರೆ. ಸೊ ವೆನ್ ದಿ ರಿವೋಲ್ಟ್ ಬಿಗೇನ್ ದ ಲಿಟ್ಲ್ ಬಾಯ್ಸ್ ಜಾಯಿನ್ ದ ಮೂಮೆಂಟ್. ಸರಿ, ಮಕ್ಕಳು ಆರ್ಡಿನರಿ ಮಕ್ಕಳಲ್ಲ ಸರ್, 12-13 ವರ್ಷದಲ್ಲಿಯೇ ಅವರು ಆ ಕ್ರಾಂತಿನಲ್ಲಿ ಭಾಗವಹಿಸ್ತಾರೆ ಆಯಿತಾ. ಯಾರು? ಆ ಸಮಯದಲ್ಲಿಯೇ ಸರ್. ಇವತ್ತು ಅಲ್ಲಿ ಹಾಸ್ಪಿಟ್ಲಲ್ಲಿ ನೀವು ನೋಡುತ್ತಿರುವಂಥದ್ದು ಅದು ಅವರ ಅಕ್ಕ. ಅವಳಿಗೆ ಆರಾಮಿಲ್ಲ, ಇವರು ದುಡ್ಡನ್ನು ತರ್ತಾರೆ ಅಂತ. ಇದು ನಮ್ಮ ಮೇಲಿಡಿ ಕಣ್ರಪ್ಪ. ನೋಡಿ, ದೇ ಓರ್ ಆಲ್ವೇಸ್ ಶಾಬಿ ಡ್ರೆಸ್. ಇವರು ಯಾವತ್ತೂ ಕೂಡ ತಮ್ಮ ದುಡ್ಡನ್ನು ಅದಕ್ಕೆ ಇದಕ್ಕೆ ಅಂತ ಖರ್ಚು ಮಾಡಲ್ಲ ಸರ್. ಯಾವತ್ತೂ ಈ ಮಕ್ಕಳು ತಮ್ಮ ಬಟ್ಟೆಯ ಮೇಲೆ ದುಡ್ಡಂತೂ ಖರ್ಚು ಮಾಡೋದೇ ಇಲ್ಲ. ಹಾಗೂ ಊಟದ ಮೇಲೂ ಕೂಡ ಅಷ್ಟೇ. ದೇ ಏಟ್ ಬ್ಲ್ಯಾಕ್ ಬ್ರೆಡ್ ಆ್ಯಂಡ್ ಫಿಗ್ ಅಂತ ಹೇಳ್ತಾಳೆ. ದೇ ಸೇವ್ಡ್ ವಾಟ್ ದೇ ಆ್ಯಂಡ್. ಇವರು ದುಡಿದಿದ್ದನ್ನು ಸೇವ್ ಮಾಡ್ತಾರೆ. ಯಾಕೆ ಗೊತ್ತಾ? ದೇ ವಾಂಟ್ ಟು ಪೇ ದಿ ಹಾಸ್ಪಿಟಲ್ ಬಿಲ್ ಅಂತ. ದೇ ನೆವರ್ ಶೇರ್ ದೇರ್ ಓಸ್ ಟು ಎನಿಬಡಿ. ಅವರ ದುಃಖಗಳನ್ನು, ಅವರಿಗೆ ಇರುವಂತಹ ಪ್ರಾಬ್ಲಮ್ಗಳನ್ನು ಯಾರ ಹತ್ರನೂ ಈ ಮಕ್ಕಳು ಶೇರೇ ಮಾಡ್ಕೊಳಲ್ಲ ಸರ್ ಅಂತ ಒಂದು ಮಾತನ್ನು ಹೇಳ್ತಾಳೆ. ಕ್ಲಿಯರ್ ಮಕ್ಕಳೇ? ದೇ ಡಿಡ್ ನಾಟ್ ವಾಂಟ್ ಎನಿ ಫೇವರ್ ಫ್ರಮ್ ಎನಿಬಡಿ. ಯಾರ ಹತ್ರನೂ ಕೂಡ ಒಂದು ಸಹಾಯವೂ ಕೂಡ ಕೇಳಲ್ಲ ಸರ್. ಅಂತಹ ಮಕ್ಕಳು ಇವರು ಅಂತ ಹೇಳ್ತಾಳೆ. ದೇ ವರ್ ನಾಟ್ ಗ್ರೀಡಿ ಫಾರ್ ಮನಿ. ಅವರಿಗೆ ದುಡ್ಡಿನ ಆಸೆನೇ ಇಲ್ಲ ಸರ್. ಆದರೆ ದುಡಿತಾರೆ. ಯಾಕೆ ಅಂತ ಹೇಳಿದರೆ ಅವರ ಅಕ್ಕ ಹಾಸ್ಪಿಟ್ಲಲ್ಲಿದ್ದಾರಲ್ವ, ಹಾಗಾಗಿ ಅಂತ. ದೇ ವರ್ಕ್ಡ್ ವಿತ್ ಅನ್ರೆಮಿಟಿಂಗ್ ವಿಲ್ಲಿಂಗ್ನೆಸ್ ಅಂತ. ಶ್ರಮಪಟ್ಟು ಕೆಲಸವನ್ನು ಮಾಡ್ತಾರೆ. ಸಮಯಕ್ಕೆ ಅವರು ಇದೇ ಕೊಡಲ್ಲ ಪ್ರಾಮುಖ್ಯತೆ, ಅಷ್ಟು ಕೆಲಸವನ್ನು ಮಾಡ್ತಾರೆ ಅಂತ. ದೇವರ್ ಎವರ್ ಎಂಥೋಸಿಯಾಸ್ಟಿಕ್ ಟು ಸರ್ವ್ ಇವನ್ ವೆನ್ ಟೈರ್ಡ್. ಸಂಪೂರ್ಣವಾಗಿ ಅವರು ಟೈರ್ಡ್ ಆದರೂ ಕೂಡ ಕೆಲಸವನ್ನು ಬಿಡಲ್ಲ ಸರ್. ಧೋ ಕ್ವೈಟ್ ಯಂಗ್ ದೇವರ್ ಮೆಚ್ಯೂರ್ಡ್ ಬಿಯಾಂಡ್ ದೇರ್ ಏಜಸ್. ನೋಡಲಿಕ್ಕೆ ಚಿಕ್ಕ ಮಕ್ಕಳು, ಆದರೆ ವಯಸ್ಸಕ್ಕಿಂತ ಜಾಸ್ತಿ ಕೆಲಸವನ್ನು ಮಾಡಿದ್ದಾರೆ. ವಯಸ್ಸಕ್ಕಿಂತ ಜಾಸ್ತಿ ಏನಂತೀರ ತಾವುಗಳು, ಏನಂತೀರ ಸರ್ ಅದಕ್ಕೆ ಆಯಿತಾ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಇಷ್ಟು ಸಂಪೂರ್ಣವಾಗಿ ಆನ್ಸರನ್ನು ತಾವುಗಳು ನಿಮ್ಮ ಎಕ್ಸಾಮಲ್ಲಿ ಬರಿಬೋದು. ಇದರ ಜೊತೆಗೆ ಇನ್ನೊಂದು 4 ಲೈನನ್ನು ಸೇರಿಸಬೇಕು. ಅದು ಯಾವುದು ಅಂತ ಹೇಳಿದರೆ ಮಕ್ಕಳೇ, ಯಾವುದು ಅಂತ ಹೇಳಿದರೆ ಏನು ಹೇಳೋಣ ನಿಮಗೆ ನಾನು, ಲೈಕ್ ದಿಸ್ ಆಯಿತಾ. ಈ ರೀತಿಯಾಗಿ ದೀಸ್ ಬಾಯ್ಸ್ ದೇ ಸ್ಟ್ರಗಲ್ಡ್ ಎ ಲಾಟ್ ಇನ್ ವೆರೋನಾ ಆ್ಯಂಡ್ ದೇ ಆರ್ ಪೇಯಿಂಗ್ ದಿ ಹಾಸ್ಪಿಟಲ್ ಬಿಲ್ ಅಂತ ಹೇಳಿ ಇಲ್ಲಿಗೆ ತನ್ನ ಕಥೆಯನ್ನು ಮುಗಿಸ್ತಾಳೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್.